ನಮಸ್ತೆ ಸ್ನೇಹಿತರೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ದ್ವಿಗು ಸಮಾಸ ಅಂದರೆ ಏನು, ದ್ವಿಗು ಸಮಾಸಕ್ಕೆ ಬರುವಂತಹ ಉದಾಹರಣೆಗಳನ್ನು ತಿಳ್ಕೊಂಡಿದ್ದೀವಿ. ಈ ದಿನ ನಾವು ಈ ವಿಡಿಯೋದಲ್ಲಿ ಸಮಾಸದಲ್ಲಿ 5ನೇ ವಿಧವಾದಂತಹ ದ್ವಂದ್ವ ಸಮಾಸ, ಈ ದ್ವಂದ್ವ ಸಮಾಸ ಅಂದರೆ ಏನು, ದ್ವಂದ್ವ ಸಮಾಸದ ಉದಾಹರಣೆಗಳು ಯಾವ್ಯಾವುದು ಅನ್ನೋದನ್ನು ಈ ದಿನ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂತ ಹೇಳಿದ್ರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾಗುವಂಥ ಸಂದರ್ಭದಲ್ಲಿ ಎಲ್ಲ ಪದಗಳ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ. ಆದ್ದರಿಂದ ಇದನ್ನು ದ್ವಂದ್ವ ಸಮಾಸ ಅಂತ ಹೇಳ್ತಾರೆ. ಕೆಲವು ಸಮಾಸಗಳಲ್ಲಿ ಒಂದು ಸಾರಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಮತ್ತು ಕೆಲವು ಸಂದರ್ಭದಲ್ಲಿ ಉತ್ತರ ಪದದ ಅರ್ಥ ಅನ್ನೋದು ಪ್ರಧಾನವಾಗಿ ಇರ್ತಾ ಇತ್ತು. ಆದರೆ ಈ ದ್ವಂದ್ವ ಸಮಾಸದಲ್ಲಿ ಎರಡು ಪದಗಳು ಕೂಡ ಅಂದರೆ ಪೂರ್ವ ಪದ ಹಾಗೆ ಉತ್ತರ ಪದ ಎರಡು ನಾಮಪದಗಳು ಕೂಡ ಇಲ್ಲಿ ಪ್ರಧಾನವಾಗಿರುತ್ತೆ. ಓಕೆ, ಇಲ್ಲಿ ಎಷ್ಟು ಪದಗಳನ್ನು ಸೇರಿಸಿ ಸಮಾಸ ಮಾಡ್ತಾರೋ ಅಷ್ಟು ಪದಗಳು ಕೂಡ ಪ್ರಧಾನವಾಗಿರುತ್ತೆ. ಆದ್ದರಿಂದ ಇದನ್ನು ದ್ವಂದ್ವ ಸಮಾಸ ಅಂತ ಹೇಳಿ ಕರೀತಾರೆ. ಎಕ್ಸಾಂಪಲನ್ನು ನೋಡೋಣ. ಗಿಡವು, ಮರವು, ಗಿಡ ಮರವು. ನೋಡಿ, ಇಲ್ಲಿ ಎರಡು ನಾಮಪದಗಳು ಸೇರಿದವೆ. ಗಿಡ ಅನ್ನೋದು ಒಂದು ನಾಮಪದ, ಮರ ಅನ್ನೋದು ಮತ್ತೊಂದು ನಾಮಪದ. ಇಲ್ಲಿ ಎರಡು ನಾಮಪದಗಳ ಅರ್ಥ ಅನ್ನೋದು ಪ್ರಧಾನವಾಗಿದೆ. ಓಕೆ, ಗಿಡ, ಮರ. ಮತ್ತೊಂದು ಎಕ್ಸಾಂಪಲ್, ಕಸವು, ಕಡ್ಡಿಯು. ಕಸ ಅನ್ನೋದು ಒಂದು ನಾಮಪದ, ಕಡ್ಡಿ ಅನ್ನೋದು ಮತ್ತೊಂದು ನಾಮಪದ. ಇವೆರಡರ ಅರ್ಥ ಅನ್ನೋದು ಕೂಡ ಪ್ರಧಾನವಾಗಿದೆ, ಕಸ, ಕಡ್ಡಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಗಳನ್ನು ನೋಡೋಣ. ರಾಮನು, ಲಕ್ಷ್ಮಣನು. ರಾಮ, ಲಕ್ಷ್ಮಣ. ಇಲ್ಲಿ ರಾಮ ಹಾಗೆ ಲಕ್ಷ್ಮಣ, ಉತ್ತರ ಪದ ಹಾಗೆ ಪೂರ್ವ ಪದ, ಇವೆರಡು ಪದಗಳ ಅರ್ಥ ಅನ್ನೋದು ಪ್ರಧಾನವಾಗಿದೆ. ಓಕೆ, ಆದ್ದರಿಂದ ಇದು ದ್ವಂದ್ವ ಸಮಾಸ. ಓಕೆ, ಕೆರೆಯು, ಕಟ್ಟೆಯು, ಬಾವಿಯು. ಇಲ್ಲಿ ಮೂರು ನಾಮಪದಗಳು ಇದ್ದಾವೆ. ಓಕೆ, ಇದನ್ನು ಹೇಗೆ ಬರೆಯೋದು ಅಂದರೆ ಕೆರೆ, ಕಟ್ಟೆ, ಬಾವಿ ಅಂತ ಹೇಳಿ ಬರಿಬೋದು. ಇಲ್ಲ ಕೆರೆ, ಕಟ್ಟೆ, ಬಾವಿಗಳು ಅಂತ ಹೇಳಿ ಆದರೂ ಬರಿಬೋದು. ಓಕೆ, ಇಲ್ಲಿ ಮೂರು ಪದದ ಅರ್ಥ ಕೂಡ ಪ್ರಧಾನವಾಗಿದ್ದಾವೆ. ಓಕೆ, ನೆಕ್ಸ್ಟ್. ಗಿಡವು, ಮರವು, ಬಳ್ಳಿಯು, ಪೊದೆಯು. ಗಿಡ, ಮರ, ಬಳ್ಳಿ, ಪೊದೆ. ಓಕೆ, ಇಲ್ಲ ಗಿಡ, ಮರ, ಬಳ್ಳಿ, ಪೊದೆಗಳು ಹೀಗಾದರೂ ಬರಿಬೋದು. ಓಕೆ, ಆನೆಯು, ಕುದುರೆಯು, ಒಂಟೆಯು. ಆನೆ, ಕುದುರೆ, ಒಂಟೆ. ಇಲ್ಲ ಆನೆ, ಕುದುರೆ, ಒಂಟೆಗಳು ಆದರೂ ಬರಿಬೋದು. ಓಕೆ, ಗುಡುಗು, ಸಿಡಿಲು, ಮಿಂಚು. ಗುಡುಗು, ಸಿಡಿಲು, ಮಿಂಚು ಈ ರೀತಿಯಾಗಿ ಆದರೂ ಬರಿಬೋದು. ಇಲ್ಲ ಗುಡುಗು, ಸಿಡಿಲು, ಮಿಂಚುಗಳು ಅಂತ ಹೇಳಿ ಆದರೂ ಬರಿಬೋದು. ಓಕೆ, ನೆಕ್ಸ್ಟ್. ಗಿರಿಯು, ವನವು, ದುರ್ಗವು. ಗಿರಿ, ವನ, ದುರ್ಗ ಆದರೂ ಬರಿಬೋದು. ಇಲ್ಲ ಗಿರಿ, ವನ, ದುರ್ಗಗಳು ಅಂತ ಹೇಳಿ ಆದರೂ ಬರಿಬೋದು. ಓಕೆ, ನೆಕ್ಸ್ಟ್. ಸೂರ್ಯನು, ಚಂದ್ರನು, ನಕ್ಷತ್ರವು. ಸೂರ್ಯ, ಚಂದ್ರ, ನಕ್ಷತ್ರ. ಇಲ್ಲ ಸೂರ್ಯ, ಚಂದ್ರ, ನಕ್ಷತ್ರಗಳು ಅಂತ ಹೇಳಿ ಆದರೂ ಬರಿಬೋದು. ಓಕೆ, ನೆಕ್ಸ್ಟ್. ಕರಿಯು, ತುರಗವು, ರಥವು. ಕರಿ, ತುರಗ, ರಥ ಹೀಗಾದರೂ ಬರಿಬೋದು. ಇಲ್ಲ ಕರಿ, ತುರಗ, ರಥಗಳು ಅಂತ ಹೇಳಿ ಆದರೂ ಬರಿಬೋದು. ಓಕೆ, ಇವಿಷ್ಟು ಕೂಡ ದ್ವಂದ್ವ ಸಮಾಸದ ಉದಾಹರಣೆಗಳು. ಓಕೆ,